ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 9 ಫೆಬ್ರವರಿ 2026ರಿಂದ 15 ಫೆಬ್ರವರಿ 2026 ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ ಈ ವಾರದಲ್ಲಿ ಚಂದ್ರ ವಿಶಾಖ ನಕ್ಷತ್ರ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಲ್ಲ. ದೇವಸ್ಥಾನಕ್ಕೆ ಹೋದಾಗ ನೀವು ಯಾವ ಸಮಯದಲ್ಲಿ ಜನನ ಆಗಿರುತ್ತೋ ಆ ಸಮಯದಲ್ಲಿ ಯಾವ ನಕ್ಷತ್ರ ಇರುತ್ತೋ ಅದೇ ನಿಮ್ಮ ಜನ್ಮ ನಕ್ಷತ್ರ. 13 ಫೆಬ್ರವರಿ 2026 ರವಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗೋದ್ರಿಂದ ಕುಂಭ ಸಂಕ್ರಮಣ ಆರಂಭ ಆಗುತ್ತೆ. ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಮುಗಿಯುತ್ತೆ ವಾರ. ಹಾಗಾದರೆ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಕ್ಕಿಂತ ಮೊದಲು ಈ ವಾರದ ಕೊನೆ ಅಂದರೆ 15ನೇ ತಾರೀಕು ಫೆಬ್ರವರಿ 2026 ಭಾನುವಾರ ಮಹಾಶಿವರಾತ್ರಿ ಇದೆ. ಎಲ್ಲರಿಗೂ ಕೂಡ ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗಲಿ. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಶಿವರಾತ್ರಿದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಈಗ ಒಂದೊಂದೇ ರಾಶಿದು ನಾನು ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು, ಅಥವಾ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಫೋಟೋ ಕಳಿಸಿ ಅಥವಾ ಕೈ ರೇಖೆಗಳನ್ನ ತೋರಿಸಿ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ನಾಮ ನಕ್ಷತ್ರಗಳ ಮೇಲೆ ನಿಮ್ಮ ಭವಿಷ್ಯವನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈಗ ನಿಮಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮಗೆ ಮೇಷರಾಶಿಯವರಿಗೆ ಸೂರ್ಯ ಪಂಚಮಾಧಿಪತಿ. ಈ ವಾರದಲ್ಲಿ ಏಕಾದಶ ಸ್ಥಾನ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ ಆರೋಗ್ಯಂ ಪ್ರದಾತುನೋ ದಿನಕರಃ ಅಂತೀವಿ, ಆರೋಗ್ಯಕ್ಕೆ ಕಾರಕ ಗ್ರಹ. ಮತ್ತು ನಿಮಗೆ ಪಂಚಮಾದಿ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ನಿಮಗೆ ಮಕ್ಕಳಿದ್ರೆ ಮಕ್ಕಳಿಂದ ನಿಮಗೆ ಸಹಾಯ ಆಗುತ್ತೆ. ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಿದ್ರೆ ಹಣ ಲಾಭವನ್ನ ನಿಮಗೆ ತಂದು ಕೊಡುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ನಿಮ್ಮ ಮನೋಭಿಷ್ಟಗಳೆಲ್ಲ ಪೂರೈಸ್ಕೊಳ್ಬಹುದು. ಟೈಮ್ ತುಂಬಾ ಚೆನ್ನಾಗಿದೆ. ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಉಲ್ಲಾಸವಾಗಿರ್ತೀರಿ. ಆದರೆ ವಾರದ ಕೊನೆ 5 ದಿನಗಳು ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದ್ರೆ ವಾದ ವಿವಾದಗಳಾಗುತ್ತೆ. ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಆಗುತ್ತೆ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಆಗುತ್ತೆ. ಹಾಗಾದರೆ ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು? ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕಾಲಭೈರವನ ದರ್ಶನವನ್ನ ಮಾಡಿ ವಿಭೂತಿಯಿಂದ ಪೂಜೆ ಮಾಡಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರದು ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ಸೂರ್ಯ ವೃಷಭ, ಮಿಥುನ, ಕಟಕ, ಸಿಂಹ ಚತುರ್ಥಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಕಳೆದುಕೊಂಡು ಹೋದಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ. ರಾಜಕಾರಣಿಗಳ ಪರಿಚಯ ಆಗುತ್ತೆ. ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರೆ ಅನುಕೂಲ ಆಗುತ್ತೆ. ನೀವೇನಾದ್ರು ಪೊಲೀಸ್ ಆಫೀಸರ್ಸು ಅಥವಾ ಸರ್ಕಾರಿ ಫಸ್ಟ್ ಗ್ರೇಡ್ ಆಫೀಸರ್ಸ್, IAS, IPS ಈ ತರ ಎಲ್ಲ ಆಫೀಸರ್ಸ್ ಆಗಿದ್ರೆ ನಿಮಗೆ ಬೇಕಾದ ಕಡೆ ವರ್ಗಾವಣೆಗೆ ಸರ್ಕಾರ ನಿಮಗೆ ಸಹಾಯ ಮಾಡುತ್ತೆ.
ನಿಮ್ಗೆ ಬೇಕಾದ ಕಡೆ ನಿಮ್ಮ ಪೋಸ್ಟಿಂಗ್ಸ್ನ ನೀವು ಹಾಕ್ಕೋಬಹುದು. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ. ತಾವು ಮಾಡ್ತಿರುವಂತಹ ಕೆಲಸ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಪ್ರಮೋಷನ್ ಕೂಡ ಸಿಗುತ್ತೆ. ಹಿರಿಯರಿಂದ ನಿಮಗೆ ಉತ್ತಮವಾದ ಹೆಸರನ್ನ ಗಳಿಸ್ತೀರಿ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಕಲಹಗಳಾಗುತ್ತೆ. ಏನಾದರೂ ಸಡನ್ ಆಗಿ ಆಕಸ್ಮಿಕ ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ. ಅದಕ್ಕೆ ವೃಷಭ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಈಗ 2 ರಾಶಿಗಳಾಯಿತು. ಇನ್ನು ರಾಶಿ ಚಕ್ರದಲ್ಲಿ ಮೇಷ, ವೃಷಭ ಆದ್ಮೇಲೆ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9 ಫೆಬ್ರವರಿ 2026ರಿಂದ 15 ಫೆಬ್ರವರಿ 2026ರ ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿ ಜಾತಕರಿಗೆ ಸೂರ್ಯ 3ನೇ ಮನೆ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ತಂದೆಗೆ ಕಷ್ಟ ಕಾಲ, ಅದೃಷ್ಟ ಕೈ ಕೊಟ್ಬಿಡುತ್ತೆ. ದೇವರ ಮೇಲೆ ನಂಬಿಕೆಗಳನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ, ಎಷ್ಟೇ ದೇವರ ಕೈ ಮುಗಿದ್ರು ಒಳ್ಳೇದಾಗ್ತಿಲ್ವಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಆದ್ರೆ ಈ ವಾರ 5 ದಿನ ನಿಮಗೆ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಪ್ರಾಪಂಚಿಕವಾಗಿ ಎಲ್ಲಾ ಅನುಕೂಲಗಳು, ಸೌಕರ್ಯಗಳನ್ನು ಪಡಿತೀರಿ. ಸರ್ಕಾರದ ವ್ಯವಹಾರದಿಂದ ನಿಮಗೆ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಯಾರೋ ಮಾಡಿದ ತಪ್ಪು ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತೆ. ಬೇಜಾರಾಗುತ್ತೆ, ಶೀಘ್ರ ಕೋಪ ಬರುತ್ತೆ. ಕೋಪದಿಂದ ಕಲಹಗಳಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೋಪವನ್ನ ಮಾಡ್ಕೋಬೇಡಿ. ವಾರದ ಕೊನೆ 2 ದಿನಗಳು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಈಗ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ, ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕರ್ಕಾಟಕ ರಾಶಿಗೆ ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ನಿಮಗೆ ಅಷ್ಟಮದಲ್ಲಿ ಚತುರ್ಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಂಟಕಗಳಿರುತ್ತೆ. ವಾಹನ ಚಾಲಕರು ಡ್ರೈವ್ ಮಾಡಬೇಕಾದ್ರೆ ಹುಷಾರಾಗಿರ್ರಿ. ಹೆಚ್ಚಿಗೆ ಈ ವಾರ ಪ್ರಯಾಣಗಳನ್ನ ಮಾಡಬೇಡಿ. ಏನೋ ಎಮರ್ಜೆನ್ಸಿ ಪ್ರಯಾಣ ಮಾಡಲೇಬೇಕು ಅಂತಿದ್ರೆ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮೊದಲು ಒಂದು ಸ್ಪೂನಷ್ಟು ಜೇನುತುಪ್ಪ ತಿಂದು ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗ್ಬೋದು. ಮಾನಸಿಕವಾಗಿ ಬೇಸರಗಳಾಗ್ಬೋದು. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ರುಚಿ ರುಚಿಯಾದಂಥ ಆಹಾರ ಬೇಕಾದಷ್ಟು ಸೇವನೆ ಮಾಡುವಂತಹ ಯೋಗ. ಯಾಕೆಂದ್ರೆ ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು. ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗುತ್ತೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ತಾವು ಮಾಡುವಂತಹ ವೃತ್ತಿಯಲ್ಲಿ ಲಾಭಗಳಾಗತ್ತೆ. ವ್ಯಾಪಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿಯಾಗತ್ತೆ. ವಾರದ ಕೊನೆ 4 ದಿನ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರವನ್ನ ಈ ವಾರ ಮಾಡ್ಕೋಬೇಕು ಅಂತ ಅಂದ್ರೆ ನೀವೆಲ್ಲ ಕಣ್ಣಿಗೆ ಕಾಣಲ ಭಗವಂತನ ಅನುಭವ ನಮಗಾಗುತ್ತೆ. ಆದ್ರಿಂದ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಗಂಗಾಜಲದಿಂದ ಬಿಲ್ವಪತ್ರೆಯಿಂದ ಶಿವನ ಪೂಜೆಯನ್ನು ಮಾಡಿದಾಗ ಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ್ನ ಗುರುಜಿ ಏನ್ ತಿಳಿಸ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ.
ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಸಿಂಹ ರಾಶಿಗೆ ಸಪ್ತಮದಲ್ಲಿ ಚತುರ್ಗ್ರಹಗಳು ಸಂಚಾರ ಈ ವಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷ ಜಾತಕರಾಗಿದ್ದರೆ ಪತ್ನಿಗೆ ಕಂಟಕ, ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಕಂಟಕ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡಬೇಕು. ಪ್ರಯಾಣ ಅನ್ನೋದು ಅಷ್ಟು ಸಂತುಷ್ಟಕರವಾಗಿ ಇರೋದಿಲ್ಲ ಈ ವಾರ. ಈ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ಏನೋ ಒಂಥರ ಭಯ, ನಿದ್ರಾಭಂಗ ಉಂಟಾಗುವಂತಹ ಸಾಧ್ಯತೆ, ಮಲಗದ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು. ಆದ್ರೆ ವಾರದ ಕೊನೆ 2 ದಿನ ತುಂಬಾ ಚೆನ್ನಾಗಿರ್ತೀರಾ. ಶನಿವಾರ, ಭಾನುವಾರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಾ, ಧನವನ್ನ ಸಂಗ್ರಹಣೆ ಮಾಡ್ತೀರಾ, ಅಭಿವೃದ್ಧಿಯನ್ನ ಹೊಂದುತ್ತೀರಾ ಸಿಂಹ ರಾಶಿ ಜಾತಕರು. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೊಂತೀರಾ ಅಂದ್ರೆ, ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡೋದನ್ನ ಮರಿಬೇಡಿ. ಎಳ್ನೀರು ಸಾಧ್ಯ ಆದರೆ ಎಳ್ನೀರಿಂದನೂ ಕೂಡ ಅಭಿಷೇಕವನ್ನ ಮಾಡಿ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ನೀವು ಅದೆಲ್ಲ ಮಾಡೋದ್ರಿಂದ ನಿಮಗೆ ಶಿವನ ಕೃಪಾ ಮತ್ತು ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5 ರಾಶಿಗಳಾಯ್ತು. ಕಾಯ್ತಾ ಇರ್ತೀರಾ. 9 ಫೆಬ್ರವರಿ 2026ರಿಂದ 15 ಫೆಬ್ರವರಿ 2026 ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕನ್ಯಾ ರಾಶಿ ರಾಶಿ ಚಕ್ರದಲ್ಲಿ 6ನೇ ರಾಶಿಯಾಗಿದೆ. ನಿಮಗೆ ಸೂರ್ಯ ವ್ಯಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಒಂದು ದುಸ್ಥಾನಾಧಿಪತಿ 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಾ. ದ್ವಿತೀಯಾಧಿಪತಿಯಾದಂತಹ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಏನಾದ್ರೂ ಮಾಡಿ ಬಂದಂತ ಹಣವನ್ನ ಸಾಲ ತೀರ್ಸಕ್ಕೋ ಅಥವಾ ಆರೋಗ್ಯ ಸುಧಾರಣೆ ಆಗೋದಕ್ಕೋ ನಿಮ್ಮ ಹಣ ಖರ್ಚಾಗುವಂತಹ ಸಾಧ್ಯತೆಗಳಿದೆ. ಕನ್ಯಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ, ಬಹಳ ಅನುಕೂಲ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನು ವಾರದ ಕೊನೆ 4 ದಿನಗಳು ನೀವು ಯಾವುದೇ ಪ್ರಯತ್ನಗಳ ಮಾಡಿದ್ರೆ ಸೋಲುಂಟಾಗುತ್ತೆ. ಹೊಟ್ಟೆಗೆ ಏನಾದರೂ ತೊಂದರೆ ಆಗುವ ಸಾಧ್ಯತೆ ಇದೆ, ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆ ಇದೆ, ವಾಹನಗಳಿಂದ ನಿಮ್ಗೇನಾದ್ರೂ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಕನ್ಯಾ ರಾಶಿ ಜಾತಕರು ವಾರದ ಕೊನೆ 4 ದಿನ ನೀವು ಜಾಗೃತರಾಗಿರ್ರಿ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ನೀವು ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ವಿಭೂತಿಯಿಂದ ಪೂಜೆ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ಈಗ 6 ರಾಶಿಗಳಾಗಿದೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ? ಪಂಚಮ ಭಾವದಲ್ಲಿ ಲಾಭಾಧಿಪತಿಯಾದಂತಹ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಅಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳಿದೆ. ಎಲ್ಲಾದ್ರೂ ಒಂದು ಹಣ ಹೂಡಿಕೆ ಮಾಡಿ ಏನೋ ಒಂದು ವ್ಯವಹಾರ ಮಾಡೋದನ್ನ ಅಂದ್ರೆ ಸರ್ಕಾರದಿಂದ ಸಹಾಯ ಸಿಗದೆ ಇರ್ಬೋದು. ನಿಮ್ಮ ಸ್ನೇಹಿತರಿಂದ ನಿಮಗೆ ಏನಾದ್ರು ತೊಂದರೆಗಳಾಗ್ಬೋದು. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ತೊಂದರೆಗಳಾಗುವಂಥದ್ದು. ಈ ಸಮಯದಲ್ಲಿ ಯಾವುದೇ ಜೂಜಾಟಗಳಾಗಿರ್ಲಿ, ಕ್ಯಾಸಿನೋ, ಆಮೇಲೆ ಮ್ಯಾಚ್ ಫಿಕ್ಸಿಂಗ್, ಏನೋ ಗೇಮ್ಸ್ ಎಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ತೊಡಕೊಂಡು ಹಣವನ್ನ ಕಳೆದುಕೊಳ್ಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ ಕುಟುಂಬದಲ್ಲಿ ದುಃಖ, ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ, ವಾದ ವಿವಾದಗಳು, ವಾಗ್ವಾದಗಳಾಗುವಂಥದ್ದು, ಶತ್ರುಗಳಿಂದ ನಿಮಗೆ ಅಪಮಾನಗಳಾಗುವಂತಹ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನು ವಾರದ ಕೊನೆ 4 ದಿನ
ನಿಮಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಹತ್ತಿರ ಪ್ರಯಾಣಗಳಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳಿದೆ ತುಲಾ ರಾಶಿ ಜಾತಕರಿಗೆ. ಹಾಗಾದರೆ ತುಲಾ ರಾಶಿ ಜಾತಕರು ಈ ವಾರ ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತಂದಾಗ ನೀವು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಶಿವನ ಆಶೀರ್ವಾದವನ್ನ ಈ ವಾರ ನೀವು ಪ್ರಾಪ್ತಿ ಮಾಡ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಈಗ 7 ರಾಶಿಗಳಾಯ್ತು. ಇನ್ನು ನನ್ನ ಭವಿಷ್ಯ ಏನ್ ಹೇಳ್ತಾರೆ ಗುರುಜಿ ಅಂತ ಕಾಯ್ತಾ ಇರ್ತೀರಾ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯಾಧಿಪತಿಯಾದಂತಹ ಕುಜ ತೃತೀಯ ಭಾವದಲ್ಲಿ ಮತ್ತೆ 10ನೇ ಮನೆ ಅಧಿಪತಿಯಾದಂತಹ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಇರುತ್ತೆ, ಸ್ಥೈರ್ಯ ಇರುತ್ತೆ, ನಾನು ಗೆಲ್ತೀನಿ ಅನ್ನೋ ಮನೋಭಾವ ಇರುತ್ತೆ, ಉತ್ತಮವಾದ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗಿರುತ್ತೆ. ಆದರೆ ಭೂಮಿ ವಿಚಾರದಲ್ಲಿ ನೆಮ್ಮದಿ ಇರಲ್ಲ. ಅಥವಾ ಯಾವುದಾದ್ರೂ ಒಂದು BDA ಸೈಟ್ ತಗೋಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಮೂಡಾ ಸೈಟ್ಗಳು ತಗೋಬೇಕು ಅಂತೀರಾ, ಗೌರ್ಮೆಂಟಿಂದ ಏನೋ ಒಂದು ಬಿಲ್ಡಿಂಗ್ ತಗೋಬೇಕು ಅನ್ಕೊಂತೀರಾ, ಅಲ್ಲಿ ನಿಮಗೆ ಏನಾದರೂ ಅಡೆತಡೆ ತೊಂದರೆಗಳಾಗ್ಬೋದು. ಮನೆ ವಿಚಾರದಲ್ಲಿ ಮೋಸ ಆಗ್ಬೋದು. ದೊಡ್ಡ ದೊಡ್ಡ ಭೂಮಿ ವಾಹನಗಳ ಖರೀದಿನಲ್ಲಿ ಸ್ವಲ್ಪ ಏನಾದರೂ ಒಂದು ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವೈಭವಿತವಾದ ಜೀವನವನ್ನ ನೀವು ನಡೆಸ್ತೀರಿ. ಉತ್ತಮವಾದ ಒಡವೆಗಳನ್ನ ಕೊಂಡ್ಕೊಂತೀರಿ. ಒಳ್ಳೊಳ್ಳೆ ಸುಗಂಧ ದ್ರವ್ಯಗಳನ್ನ ಕೊಂಡ್ಕೊಳ್ಳೋದು, ವ್ಯಾಪಾರ ಮಾಡೋದು, ಬಟ್ಟೆ ವ್ಯಾಪಾರದಲ್ಲೂ ಲಾಭ, ನಿಮಗೆ ಒಳ್ಳೆ ಒಡವೆಗಳ ವ್ಯಾಪಾರದಲ್ಲೂ ಲಾಭ, ಚಿನ್ನದ ವ್ಯಾಪಾರದಲ್ಲಿ ಲಾಭ, ನಿಮಗೆ ಒಳ್ಳೆ ಬಟ್ಟೆಗಳು ಪ್ರಾಪ್ತಿಯಾಗುತ್ತೆ, ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ನಿಮ್ಮ ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಕಣ್ಣುಗಳ ತೊಂದರೆಗಳು ಉಂಟಾಗ್ಬೋದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವಾರದ ಕೊನೆ 4 ದಿನ ಕೆಲವರಿಗೆ ಧನನಷ್ಟ ಕೂಡ ಆಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗಬೇಕು ಅನ್ನುವಂಥವರು ವೃಶ್ಚಿಕ ರಾಶಿ ಜಾತಕರು, ನೀವು ಓಂ ಸದ್ಗುರುವೇ ನಮಃ, ಗುರುಗಳ ಗುರು, ಪರಮ ಗುರು, ಪರಮೇಷ್ಠಿ ಗುರು, ಸದ್ಗುರು ಶಿವನ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದನ್ನ ಈ ವಾರ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ. ಈಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 8 ರಾಶಿ ಆಯ್ತು. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಧನಸ್ಸು ರಾಶಿಗೆ ತೃತೀಯ ಭಾವದಲ್ಲಿ ಸೂರ್ಯ ಭಾಗ್ಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆದಾಗ ಸ್ವಲ್ಪ ನೀವು ಮಾತಾಡಬೇಕಾದ್ರೆ ಕಠಿಣವಾಗಿ ಮಾತಾಡ್ಬಿಡಿ. ಬೇರೆಯವ್ರಿಗೆ ಮಾತಾಡುವಂತಹ ಮಾತು ಮನಸ್ಸಿಗೆ ನೋವಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಮಾತಾಡಿ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ನಿಮಗೆ ಈ ವಾರ ವಿಜಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ನೆರೆಹೊರೆ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕಾರಣಿಗಳ ಪರಿಚಯ ಮತ್ತು ಸಹಾಯ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಾನಸಿಕವಾಗಿ ಆಯಾಸವಾಗಿರ್ತೀರಿ, ತುಂಬಾ ತಿರುಗಾಡ್ತೀರಿ, ಅನಾವಶ್ಯಕ ಖರ್ಚು ಉಂಟಾಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಹಿರಿಯರ ಜೊತೆ ಉತ್ತಮವಾದ ಬಾಂಧವ್ಯ ಮತ್ತು ಧನಲಾಭ, ತುಂಬಾ ಅನುಕೂಲತೆಗಳು. ಈ ವಾರ ಕೊನೆ 4 ದಿನ ನಿಮಗೆ ಟೈಮು ತುಂಬಾ ಚೆನ್ನಾಗಿ ಇರುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು, ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಅಂದಾಗ ಪರಮಾತ್ಮನೇ ನಮಃ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ನೆನಪು ಮಾಡಿ ಲಿಂಗ ರೂಪದಲ್ಲಿ ಶಿವನನ್ನ ನೀವು ಪೂಜೆ ಮಾಡಿದಷ್ಟು ನಿಮಗೆ ಬಹಳ ಅನುಕೂಲತೆಗಳು ಕಂಡು ಬರುತ್ತೆ. ಈ ವಾರ ಪ್ರಿಯ ವೀಕ್ಷಕರೇ, ಶಿವನಿಗೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿ ಶಿವನ ಆಶೀರ್ವಾದವನ್ನ ಧನಸ್ಸು ರಾಶಿ ಜಾತಕರು ಪ್ರಾಪ್ತಿ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ
ನಾನು ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಈಗಿನ 9 ರಾಶಿ ಆದ್ರೆ ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಮಕರ ರಾಶಿಗೆ ದ್ವಿತೀಯ ಭಾವದಲ್ಲಿ ಸೂರ್ಯ, ಜನ್ಮ ರಾಶಿಯಲ್ಲಿ ಮಂಗಳ. ನಿಮ್ಗೆ ಏನಾಗ್ತಾ ಇರುತ್ತೆ, ಈಗ ಮಂಗಳ ಪವರ್ಫುಲ್ ಆಗಿರ್ತಾನೆ, ಉಚ್ಚವಾಗಿರ್ತಾನೆ. ಕೋಪ, ದ್ವೇಷ, ಸಿಟ್ಟು, ನೀವು ಹೇಳಿದ್ದೆಲ್ಲ ಆಗ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಲಾಭಾಧಿಪತಿ, ಭೂಮಿಯನ್ನ ತಗೋಬೇಕು. ಇವೆಲ್ಲ ಹೋರಾಟ, ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಕೋಪ ಮಾಡ್ಕೋಬೇಡಿ, ಶಾಂತಿಯಾಗಿರ್ರಿ. ಇಲ್ಲ ನಿಮಗೆ ಕೋಪ ಇಲ್ಲ ಅಂದ್ರೆ ನಿಮ್ಮ ತಾಯಿಗಾದ್ರೂ ಕೋಪ ಇಲ್ಲ, ಮನಸ್ಸಿನಲ್ಲಿ ಯಾಕೋ ಸಿಟ್ಟು 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 ಬರ್ತಾ ಇದೆಯಲ್ಲ ಅಂತ ಅನಿಸ್ಬೋದು. ಆದರೂ ಕೂಡ ಶಾಂತವಾಗಿರ್ಬೇಕು. ಶಾಂತಿಯ ಸಾಗರ ಪರಮಾತ್ಮನ ಭಗವಂತನ ನೀವು ನೆನಪು ಮಾಡಬೇಕು. ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ. ನೀವೆಲ್ಲ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಪ್ರಮೋಷನ್ ಆಗುವಂತ ಸಾಧ್ಯತೆ ಇದೆ, ಧನ ಪ್ರಾಪ್ತಿ ಆಗುತ್ತೆ. ಆದ್ರೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ 4 ದಿನ ಟೈಮ್ ಚೆನ್ನಾಗಿಲ್ಲ. ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೋಮಾರಿತನ ಉಂಟಾಗುವಂಥದ್ದು, ನಿಮ್ಮಲ್ಲಿರುವಂತಹ ಧನ ವ್ಯಯ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ವಾರದ ಕೊನೆ 4 ದಿನ ಮಕರ ರಾಶಿ ಜಾತಕರು ಎಚ್ಚರ. ಹಾಗಾದರೆ ಮಕರ ರಾಶಿ ಜಾತಕರು ಯಾವ ಮಂತ್ರವನ್ನ ಈ ವಾರ ಜಪ ಮಾಡಬೇಕು, ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದಾಗ ಭಗವಂತನನ್ನ, ಶಿವನನ್ನ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮಕರ ರಾಶಿ ಜಾತಕರು ಈ ವಾರ ಮರಿಬಾರ್ದು. ಇನ್ನು ರಾಶಿಯಲ್ಲಿ 10 ರಾಶಿ ಈಗ ಭವಿಷ್ಯವನ್ನು ತಿಳಿಸಿದ್ದೀನಿ, ಮೇಷದಿಂದ ಮಕರದವರೆಗೂ. ಇನ್ನ 11ನೇ ರಾಶಿ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ಕುಂಭ ರಾಶಿ, ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ, ರಾಹು, ಸೂರ್ಯ, ಈ ಎಲ್ಲ ಗ್ರಹಗಳು, ಬುಧ ಎಲ್ಲ ಸಂಚಾರ ಆಗ್ತಿರೋದ್ರಿಂದ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲಗಳು, ಮಾನಸಿಕವಾಗಿ ನೆಮ್ಮದಿ ಇರಲ್ಲ, ಟೆನ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಈ ವಾರ ಆಸೆಗಳು ಜಾಸ್ತಿ, ಬಹಳ ಎಚ್ಚರವಾಗಿರ್ಬೇಕು. ಬಂಧುಗಳ ಜೊತೆ ಶತ್ರುತ್ವ ಉಂಟಾಗ್ಬೋದು. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತಂದಾಗ ಕುಂಭರಾಶಿ ಜಾತಕರಿಗೆ ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಎಲ್ಲಾ ಪ್ರಯತ್ನಗಳಲ್ಲೂ ನೀವು ಯಶಸ್ವಿ ಆಗ್ಬಿಡ್ತೀರಿ. ಧನ ಪ್ರಾಪ್ತಿ ಆಗುತ್ತೆ. ಧನಂ ಮೂಲಂ ಇದಂ ಜಗತಿ. ಪ್ರಪಂಚದಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಏನಿರ್ಬೇಕು, ಆರೋಗ್ಯ ಇರಬೇಕು. ಆರೋಗ್ಯನೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನೋ ಒಂಥರ ಬೇಸರ, ಕೋಪ, ಸಿಟ್ಟು, ಇದರಿಂದ ಕಲಹಗಳಾಗುವಂಥದ್ದು, ಮನಸ್ಸಿಗೆ ಯಾಕೋ ನೆಮ್ಮದಿನೇ ಇಲ್ವಲ್ರಿ ಅನ್ನುವಂತಹ ಭಾವನೆ ನಿಮಗೆಲ್ಲ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಕುಂಭರಾಶಿ ಜಾತಕರು ಯಾವ ಮಂತ್ರವನ್ನ ನೀವು ಜಪ ಮಾಡಬೇಕು ಅಂದಾಗ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ ಈಗ ಕೊನೆ ರಾಶಿ, ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅಂದಾಗ, ನಿಮ್ಮ ಜನ್ಮ ರಾಶಿಗೆ ಮಂಗಳ ಗ್ರಹ ಲಾಭ ಭಾವದಲ್ಲಿ, ನಾನು ಗೆಲ್ಲೇಬೇಕು, ನಾನು ಸಕ್ಸಸ್ ಆಗ್ಲೇಬೇಕು, ನಾನು ವಿಜಯ ಪಡೆಯಲೇಬೇಕು ಅನ್ನೋಂಥ ಹಠ ನಿಮ್ಮಲ್ಲಿ ತುಂಬಾ ಇರುತ್ತೆ. ತುಂಬಾ ಜಿದ್ದು ಮಾಡಿ ನಾನು ಮಾಡಲೇಬೇಕು ಅಂದಾಗ ಎಲ್ಲ ವಿಷಯದಲ್ಲೂ ಗೆಲ್ಲಬಹುದು, ಸಾಧನೆಯನ್ನ ಮಾಡಬಹುದು, ಧನಲಾಭ ಉಂಟಾಗುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಧನಾಧಿಪತಿ ನಿಮಗೆ ಮಂಗಳ ಗ್ರಹ ಲಾಭ ಭಾವದಲ್ಲಿ, ಮತ್ತೆ ಭಾಗ್ಯಾಧಿಪತಿ ತಂದೆಯಿಂದ ಲಾಭ. ನಿಮ್ಮ ಅದೃಷ್ಟ ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ ಅನುಕೂಲಗಳಾಗ್ಬಿಡುತ್ತೆ. ಪೊಲೀಸ್ ಆಫೀಸರ್ಸ್ಗೆ ತುಂಬಾ ಒಳ್ಳೆ ಕಾಲ. ಪೊಲೀಸ್ ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ನಿಮಗೆ ಬೇಕಾದ ಕಡೆ ವರ್ಗಾವಣೆ, ಲಾಭ, ಅನುಕೂಲಗಳು ಉಂಟಾಗುತ್ತೆ. ಆದರೆ ಮೀನರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ
ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ವ್ಯಾಪಾರಸ್ಥರು ಜಾಗೃತರಾಗಿರ್ರಿ. ಮಕ್ಕಳ ಜೊತೆ ವಿವಾದ, ಈ ಕಾಲದಲ್ಲಿ ಮಕ್ಕಳಿರೋದೇ ಒಬ್ರು ಇಬ್ರು ಅಲ್ವಾ? ಆಗಿನ ಕಾಲದಲ್ಲಿ ಮಕ್ಕಳು ಎಷ್ಟು ಜನ ಇರ್ತಿದ್ರು, ಎಲ್ಲೋದ್ರು ಯಾರು ಬಂದ್ರು ಅಂತ ಜ್ಞಾಪಕ ಇರ್ತಿರ್ಲಿಲ್ಲ. ಈಗ ಮಕ್ಕಳಿರೋದೇ ಕಮ್ಮಿ ಇದ್ದಾಗ ಮಕ್ಕಳ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ಮಕ್ಕಳು ಕೂಡ ತುಂಬಾ ಸೂಕ್ಷ್ಮ ಆಗ್ತಾ ಇದ್ದಾರೆ. ಹೊರಗಡೆ ಎಲ್ಲಾ ಪ್ರಾಪಂಚಿಕ ಸುಖ ಇದೆ ಹೊರಗಡೆಯಿಂದ, ಆದ್ರೆ ಒಳಗಡೆಯಿಂದ ಟೊಳ್ಳಾಗಿದ್ದಾರೆ. ಯಾವುದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಈ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಗೆ ಟೈಮ್ ಚೆನ್ನಾಗಿದೆ. ಏನಾದರೂ ಆರೋಗ್ಯ ತೊಂದರೆಗಳಿದ್ರೆ ಎಲ್ಲ ಸುಧಾರಣೆ ಆಗುತ್ತೆ. ನಿಮಗೆ ಉತ್ತಮವಾದ ಆರೋಗ್ಯನೂ ಕೂಡ ಪ್ರಾಪ್ತಿಯಾಗುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್, ಯಾರಾದ್ರೂ ದುಡ್ಡು ಕೊಡ್ತಾರಾ? ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂದ್ರೆ ಧನಲಾಭ ಆಗುತ್ತೆ. ಯಾವ್ದಾದ್ರು ಒಂದು ಕಡೆ ದುಡ್ಡು ಬರುವಂಥದ್ದು. ನೀವು ಯಾರಾದ್ರು ನಿಮ್ಗೆ ದುಡ್ಡು ಕೊಟ್ಬಿಟ್ಟಿರ್ತೀರಾ, ಅವ್ರು ನಿಮ್ಗೆ ವಾಪಸ್ ಕೊಡ್ತಾರಲ್ಲ, ಸಡನ್ ಆಗಿ ತಗೊಂಬಂದು ನಿಮ್ ದುಡ್ಡು ನಿಮ್ಗೆ ತಗೊಳ್ಳಿ ಅಂತ ವಾಪಸ್ಸು ಕೂಡ ಕೊಡ್ಬೋದು. ವಾರದ ಕೊನೆ 4 ದಿನ ಈ ತರ ಫಲಪ್ರಾಪ್ತಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನ ರಾಶಿವರೆಗೂ ವಾರ ಭವಿಷ್ಯವನ್ನ ತಿಳಿಸಿದ್ದೀನಿ. ನಿಮಗೆಲ್ಲ ಭಗವಂತ ಸುಖ, ಶಾಂತಿ, ಸಮೃದ್ಧಿಯನ್ನ ಕೊಡ್ಲಿ ಆ ಶಿವ ಅಂತೇಳಿ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನೆಲ್ಲ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.